ವಯಸ್ಸಾದ ಕಾಲದಲ್ಲಿ ನೆಮ್ಮದಿಯಾಗಿ ಇರಬೇಕಾದ ವೃದ್ಧ ದಂಪತಿಗಳಿಗೆ ನರಕದರ್ಶನ ಮಾಡಿಸುತ್ತಿದ್ದಾರೆ ಅದೇ ಗ್ರಾಮದ ಕಿಡಿಗೇಡಿಗಳು. ಮನೆ ಮುಂದೆ ಕಸ, ಸಗಣಿ ಸುರಿದು ವೃದ್ಧರಿಗೆ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡಲಾಗುತ್ತಿದೆ. ಪಿಡಿಒಯಿಂದ ಹಿಡಿದು ಜಿಲ್ಲಾಧಿಕಾರಿಗಳವರೆಗೆ, ಶಾಸಕರಿಂದ ಹಿಡಿದು ಸಿಇಒವರೆಗೆ ಎಲ್ಲರಿಗೂ ದೂರು ಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತ ವೃದ್ಧ ದಂಪತಿಗಳು ನಮಗೆ ವಿಷ ಕುಡಿದು ಸಾಯುವುದೊಂದೇ ದಾರಿ ಎಂದು ಕಣ್ಣೀರು ಹಾಕುತ್ತಿದ್ದಾರೆ. ಎಲ್ಲಿದೆ ಈ ಘಟನೆ? ಅಧಿಕಾರಿಗಳು ಇಷ್ಟೊಂದು ಕ್ರೂರಿಗಳಾಗಿದ್ದಾರಾ? ನೋಡಿ ಈ ವಿಶೇಷ ವರದಿ. ಗೌರಿಬಿದನೂರು ತಾಲ್ಲೂಕಿನ ಕುರುಡಿ ಪಂಚಾಯಿತಿ ವ್ಯಾಪ್ತಿಯ ದ್ರೋಣಕುಂಟೆ ಗ್ರಾಮ. ಇಲ್ಲಿನ ನಿವಾಸಿಗಳಾದ ಲಕ್ಷ್ಮಮ್ಮ ಮತ್ತು ಮೈಲಾರಪ್ಪ ದಂಪತಿಗಳದ್ದೇ ಈ ಕರುಣಾಜನಕ ಕಥೆ. ಕಳೆದ 14 ವರ್ಷಗಳಿಂದ ಸರ್ಕಾರಿ ಆಶ್ರಯ ಯೋಜನೆಯಡಿ ಮಂಜೂರಾದ ಮನೆಯಲ್ಲಿ ಈ ವೃದ್ಧ ದಂಪತಿಗಳು ವಾಸಿಸುತ್ತಿದ್ದಾರೆ. ಆದರೆ ಇದೇ ಗ್ರಾಮದ ಕೆಲ ವ್ಯಕ್ತಿಗಳು ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಉದ್ದೇಶಪೂರ್ವಕವಾಗಿ ವೃದ್ಧರ ಮನೆ ಮುಂದಿನ ರಸ್ತೆಗೆ ಅಡ್ಡಲಾಗಿ ಕುರಿ ಹಸುಗಳ ಸಗಣಿ ಹಾಗೂ ದುರ್ವಾಸನೆ ಬೀರುವ ಕಸವನ್ನು ಸುರಿದು ವಿಕೃತ ಆನಂದ ಪಡುತ್ತಿದ್ದಾರೆ. ವೃದ್ಧರ ಗೋಳು ಕೇಳೋರ್ಯಾರು? ಲಕ್ಷ್ಮಮ್ಮ ಅವರಿಗೆ ಈಗಾಗಲೇ 3 ಬಾರಿ ಶಸ್ತ್ರಚಿಕಿತ್ಸೆಯಾಗಿದೆ. ಪತಿ ಮೈಲಾರಪ್ಪ ಸಕ್ಕರೆ ಕಾಯಿಲೆ ಹಾಗೂ ರಕ್ತದೊತ್ತಡದ ರೋಗಿ. ಮನೆ ಮುಂದೆ ಕಸದ ರಾಶಿಯಿಂದ ಉಸಿರಾಟದ ತೊಂದರೆ, ಸಾಂಕ್ರಾಮಿಕ ರೋಗದ ಭೀತಿ. ಹೌದು, ವೃದ್ಧೆ ಲಕ್ಷ್ಮಮ್ಮ ಅವರು ಅನಾರೋಗ್ಯದಿಂದ ಈಗಾಗಲೇ 3 ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. ಇತ್ತ ಪತಿ ಮೈಲಾರಪ್ಪ ಅವರು ಸಕ್ಕರೆ ಕಾಯಿಲೆ ಮತ್ತು ಬಿಪಿಯಿಂದ ಬಳಲುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಮನೆ ಮುಂದೆಯೇ ಕಸದ ರಾಶಿ ಇರುವುದರಿಂದ ವಿಪರೀತ ದುರ್ವಾಸನೆ ಹರಡುತ್ತಿದ್ದು ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಇದರಿಂದ ಈ ವಯೋವೃದ್ಧರಿಗೆ ಉಸಿರಾಟದ ತೊಂದರೆ ಉಂಟಾಗುತ್ತಿದ್ದು ಬದುಕುವುದೇ ದುಸ್ತರವಾಗಿದೆ. ತಮಗೆ ಆಗ್ತಿರೋ ಅನ್ಯಾಯದ ವಿರುದ್ಧ ಈ ದಂಪತಿಗಳು ಯಾರಿಗೆ ತಾನೇ ದೂರು ಕೊಟ್ಟಿಲ್ಲ ಹೇಳಿ? ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಪಿಡಿಒ, ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು, ತಾಲ್ಲೂಕು ಆರೋಗ್ಯಾಧಿಕಾರಿಗಳು, ತಹಸೀಲ್ದಾರ್, ಜನಸ್ಪಂದನೆ ಕಾರ್ಯಕ್ರಮದಲ್ಲಿ ಶಾಸಕರು, ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಹೀಗೆ ಎಲ್ಲರ ಬಾಗಿಲು ತಟ್ಟಿದ್ದಾರೆ. ಆದರೆ ಯಾವೊಬ್ಬ ಅಧಿಕಾರಿಯೂ ಇವರ ನೆರವಿಗೆ ಬಂದಿಲ್ಲ, ಯಾವುದೇ ಕ್ರಮ ಕೈಗೊಂಡಿಲ್ಲ. 4 ತಿಂಗಳ ಮುಂದೆ ನಮ್ಮದು ಮನೆ ಅಂತ JCB ತಂದು ಕಿತ್ತಾಚಾರ ಸ್ವಾಮಿ ತಿರುಗಿ ಬೇಲಿ ಹಾಕಿರೋದು. ಬೇಲಿ ಹಾಕಿದ ಮೇಲೆ ತಿರ್ಗಾ ತಿಪ್ಪೆ ಹಾಕ್ಯವ್ರೆ. ಆಗ ನಾವು ಕೇಸ್ ಮಾಡಿದ್ವಿ, ಅದೇನು ಕ್ರಮ ತಗೊಂಬಲಿಲ್ಲ. ನಮಗೆ ನೀವೇನು ಕ್ರಮ ತಗೊಂಡಿದ್ರೆ ನಾವು ವಿಷ ಕುಡಿದು ಸತ್ತೋತೀವಿ. ಸ್ವಾಮಿ ಗಲಾಟೆ ಮಾಡ್ತಾರೆ ನಮ್ಮನ್ನು. ಅವರು ರುಕ್ಮಣಿ, ಕಲ್ಪನಾ, ಅವನು ಲಾಯರ್ ಮುತ್ತರಾಜ, ಅವನು ಗಂಗರಾಜ ದಿನ ಬಂದು ನಮ್ಮನ್ನು ನೋವು ಕೊಡ್ತಾವ್ರೆ. ಎಲ್ಲ ತಿಪ್ಪೆ ಹಾಕಿದ್ರೆ ಇದು ಮಣ್ಣೆಲ್ಲ ಇದು ಗಲಾಟೆ ಮಾಡಿರೋ ಕೇಸ್ ಮಾಡಿದ್ದೀವಿ, ನಮಗೇನು ಇದು ಮಾಡಲಿಲ್ಲ. ಮನೆ ಕಿತ್ತಾಕ್ಯವ್ರೆ. ತಿರ್ಗಿ ಇವತ್ತು ತಿಪ್ಪೆ ಹಾಕ್ಯವ್ರೆ. ವಾಸನೆ ಬರ್ತೈತೆ ತಿಪ್ಪೆ. ಏನೇನೋ ಮಾಡಿ ಸ್ವಾಮಿ, ಏನೇನೋ ಮಾಡಿದ್ರೆ ನಾವು ವಿಷ ತಗೊಂಡು ಕುಡಿತೀವಿ, ನಾವು ಸುತ್ತೋತೀವಿ ಅಜ್ಜಿ. ನಾವು ಎಲ್ಲಾ ಅಧಿಕಾರಿಗಳಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಯಾರೂ ಕ್ರಮ ತಗೊಳ್ತಿಲ್ಲ. ನಮಗೆ ದಿಕ್ಕೇ ಇಲ್ಲದಂತಾಗಿದೆ. ನಮಗೆ ವಿಷ ಕುಡಿದು ಸಾಯುವುದೊಂದೇ ಮುಂದಿನ ದಾರಿ. ಸರ್ಕಾರ, ಕಾನೂನು, ಪೊಲೀಸ್ ಇಲಾಖೆ ಜೀವಂತವಾಗಿದ್ದರೂ ಈ ವೃದ್ಧ ದಂಪತಿಗಳು ಜೀವ ಕಳೆದುಕೊಳ್ಳುವ ಮಾತಾಡುತ್ತಿರುವುದು ಇಡೀ ಸಮಾಜ ತಲೆತಗ್ಗಿಸುವಂತಿದೆ. ಸಾರ್ವಜನಿಕ ಸ್ಥಳದಲ್ಲಿ ಕಸ ಸುರಿದು ವೃದ್ಧರ ಆರೋಗ್ಯದ ಜೊತೆ ಆಟವಾಡುತ್ತಿರುವ ಕಿಡಿಗೇಡಿಗಳ ವಿರುದ್ಧ ತಕ್ಷಣ ಕಾನೂನು ಕ್ರಮ ಜರುಗಿಸಬೇಕಿದೆ. ರಸ್ತೆಗೆ ಅಡ್ಡಲಾಗಿ ಹಾಕಿರುವ ಕಸದ ತಿಪ್ಪೆಯನ್ನು ತಕ್ಷಣ ತೆರವುಗೊಳಿಸಿ ಈ ವೃದ್ಧ ದಂಪತಿಗಳಿಗೆ ಸೂಕ್ತ ರಕ್ಷಣೆ ನೀಡಬೇಕಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ಕ್ರಮ ಕೈಗೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಜೊತೆ RRS ನ್ಯೂಸ್, ಗೌರಿಬಿದನೂರು.